ರೈಟ್ ನ್ಯೂಸ್. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಪೂರ್ವವಾಹಿನಿಯಲ್ಲಿರುವಂಥ ಚಂದ್ರವನ ಆಶ್ರಮ. ಈ ಆಶ್ರಮದಲ್ಲಿ ನವರಾತ್ರಿಯ ಉತ್ಸವ ಆರಂಭವಾಗಿರುವಂಥದ್ದು. ದಸರಾ ನವರಾತ್ರಿ 2025 ಆರಂಭ ಆಗಿರುವಂಥದ್ದು. ಇವತ್ತು 9 ದಿನ ಪೂಜೆಯ ಕೊನೆಯ ದಿನ, ಅಂದರೆ ಶ್ರೀ ಮಹಾಗೌರಿ ದೇವಿಯ ಅವತಾರ ಇವತ್ತು ತಾಳಿದ್ದಾಳೆ. ಸೊ ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಟ್ಟು, ಹಾಗೆ ಹೆಣ್ಣು ಮಕ್ಕಳಿಗೆ ವಿವಾಹ ಪ್ರಾಪ್ತಿಗಾಗಿ ಕೂಡ ಅವರಿಗೆ ಅವರಿಗೆ ಹಾರೈಸಿ ಕಳಿಸ್ತಿರುವಂಥ ಒಂದು ದಿನ. ಚಂದ್ರವನ ಸ್ವಾಮಿಗಳಾಗಿರುವಂಥ ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳಿದ್ದಾರೆ. ಶರಣಾರ್ಥಿ ಎಲ್ಲರಿಗೂ. ಒಂದು ವಿಶೇಷ ಏನಂತಂದರೆ, ನಾಡಿನ ಸಮಸ್ತ ಜನರಿಗೂ ನವರಾತ್ರಿ ಹಬ್ಬದ, ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನವರಾತ್ರಿ ಅಂತಂದರೆ ಬಹುಶಃ ಮೈಸೂರು ಭಾಗಕ್ಕೆ ನಾಡಿನ ದೇವತೆಯಾದಂಥ ಚಾಮುಂಡೇಶ್ವರಿಯ ಪೂಜಿಸುವಂಥದ್ದು, ಸ್ಮರಿಸುವಂಥದ್ದು, ಸಂಭ್ರಮಿಸುವಂಥದ್ದು, ಸಾಂಸ್ಕೃತಿಕ ಉತ್ಸವವನ್ನು ಮಾಡುವಂಥದ್ದು, ಮೆರವಣಿಗೆ ಮಾಡುವಂಥದ್ದು, ಪ್ರತಿಯೊಬ್ಬರಿಗೂ ಉದ್ಯೋಗ ಯಶಸ್ವಿ, ಅಂದರೆ ಎಲ್ಲರ ಬದುಕಿಗೆ ಒಂದು ಹಸನ ಮಾಡುವಂಥ ಒಂದು ನಾಡ ಹಬ್ಬ ಅಂತಂದರೆ ಅದು ದಸರಾ ಹಬ್ಬ. ಕಸ ಹೊಡೆಯೋನಿಂದ ಬಹುಶಃ ಪೇಂಟ್ ಮಾಡೋನಿಂದ ಈ ಥರ ಕೆಲಸಗಳು ಮಾಡೋದ್ರಿಂದ ಎಲ್ಲರೂ ಕೆಲಸವನ್ನು ಮಾಡ್ತಾಯಿರ್ತಾರೆ. ಬಹುಶಃ ಎಲ್ಲರೂ ಉದ್ಯೋಗ, ಪ್ರತಿಯೊಬ್ಬರಿಗೂ ಕೆಲಸ ಇರುವಂಥದ್ದು ದಿನ ಅಂತಂದರೆ ಅದು ದಸರಾದಲ್ಲಿ. ಆದರೆ ಎಲ್ಲ ಮಾಡಿದ್ಮೇಲೆ ಪೂಜಿಸುವಂಥದ್ದು ಒಂದು ಕೆಲಸನೇ, ನೋಡುವಂಥದ್ದು ಒಂದು ಕೆಲಸನೇ. ಅಂಥ ಒಂದು ವೈಭವವನ್ನು ನಮ್ಮ ಮೈಸೂರು ಭಾಗ ವಿಶೇಷವಾಗಿ ತಂದುಕೊಟ್ಟಿದೆ. ಇವತ್ತು ನಮ್ಮಲ್ಲಿ ನಿನ್ನೆ ಕಾಳರಾತ್ರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಉಗ್ರ ಸ್ವರೂಪಿಯಾಗಿರ್ತಾಳೆ. ಯಾಕೆಂತಂದರೆ ರಕ್ತ ಬೀಜಾಸುರನನ್ನು, ರಾಕ್ಷಸರನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಶಾಂತಿ ಆಗಬೇಕು, ಅವಳಿಗೆ ಈಶ್ವರನಿಗೆ ಮತ್ತೆ ಪ್ರಿಯವಾದಂಥ ಸತಿ ಆಗಬೇಕು ಅಂಥೇಳಿ ಮಾನಸ ಸರೋವರದಲ್ಲಿ, ಮಾನಸ ಸರೋವರವನ್ನೇ ಬ್ರಹ್ಮನೇ ನಿಂತು ಕಟ್ಟಿಸಿದಂಥ ಸರೋವರ ಯಾವುದಾದ್ರೂ ಇದ್ದರೆ ಅದು ಮಾನಸ ಸರೋವರ. ಯಾಕೆ ಅಂತಂದರೆ ಗೌರಿ ಮಾತೆಗೆ ಅವಳಿಗೆ ಸ್ನಾನ ಮಿಂದು ಶಿವನನ್ನು ಕಾಣಲಿಕ್ಕೋಸ್ಕರ ಕಟ್ಟಿಸಿದಂಥ, ಅಲ್ಲಿ ಗೌರಿ ಕುಂಡ ಅಂತಲೂ ಇದೆ, ಮಾನಸ ಸರೋವರ ಅಂತಲೂ ಇದೆ. ಮಾನಸ ಸರೋವರದಲ್ಲಿ ನಾನು ಹೋಗಿದ್ದೀನಿ, ಭಾಳಷ್ಟು ಅದ್ಭುತವಾದಂಥ ಸ್ನಾನ ಮಾಡಿ ಶಿವಪೂಜೆಯನ್ನು ಮಾಡಿದ್ದೀನಿ. ಪರಿಕ್ರಮವನ್ನು ಮಾನಸ ಸರೋವರದಲ್ಲಿ 54 ಕಿಲೋಮೀಟರನ್ನು ಪರಿಕ್ರಮ 3 ದಿನ ನಾನು ಮಾಡಿ ಅಲ್ಲಲ್ಲೇ ಕುಟೀರದಲ್ಲಿ ಮಲಗಿ, ಸೊ ಅಲ್ಲಿ ವಿಶ್ವಶಾಂತಿಗಾಗಿ ರುದ್ರಹೋಮವನ್ನು ಮಾಡಿ ನಾನು ಮತ್ತು ಭಾನುಪ್ರಕಾಶ್ ಶರ್ಮಾ ಇಬ್ಬರು ಸೇರಿ ಬಹುಶಃ ಅದೊಂದು ಸವಿ ನೆನಪು ಎಂದೂ ಮರೆಯೋಕ್ಕಾಗೋದಿಲ್ಲ. ಇವತ್ತು ಗೌರಿ ಪೂಜೆಯನ್ನು ಮಾಡಿದ್ದೀವಿ. ಉದ್ದೇಶ ಏನಂತಂದರೆ, ನಮ್ಮ ಶ್ರೀಮಠದ ಭಕ್ತರು ಮತ್ತು ಇತರರಿಗೆ ಕಲ್ಯಾಣ ಭಾಗ್ಯ ಯಾರಿಗಾಗಿಲ್ಲ ಅವರಿಗೆ ಕಲ್ಯಾಣ ಭಾಗ್ಯ ಆಗಲಿ ಅಂತ. ಅವಳು ಶಾಂತ ಸ್ವರೂಪಕ್ಕೆ ಬಂದಾಗ ಇಷ್ಟಾರ್ಥಗಳು ಸಿದ್ಧಿ ಆಗ್ತವಂತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲರೂ ಶ್ರದ್ಧಾ ಮತ್ತು ಭಕ್ತಿ ಮತ್ತು ನಿಷ್ಠೆಯಿಂದ ಪೂಜೆ ಮಾಡಿದ್ದಾರೆ. ಅವರಿಗೆ ಕಲ್ಯಾಣ ಆಗಲಿ, ಎಲ್ಲ ದೋಷಗಳು ಪರಿಹಾರ ಆಗಿ, ಹೇಗೆ ಮಾನಸರೋವರ ಮಿಂದಾಗ ಶಾಂತ ಸ್ವರೂಪ ಪಾವಿತ್ರತೆಯನ್ನು ತಂದು ಈಶ್ವರನ ಸೇರುವಂಥ ಒಂದು ಭಾಗ್ಯ ಸೇರ್ತದಲ್ಲ, ಹಾಗೆ ಅವರೂ ಸಹ ಅವರವ್ರ ಪತಿ ಅಂತ ಯಾರ್ಯಾರು ಬರೆದಿದ್ದಾರೋ ಅವರು ಸೇರುವಂಥದ್ದಾಗಲಿ, ಯಾರು ಪತ್ನಿಯನ್ನು ಸೇರಬೇಕು ಅಂತ ಹುಡುಗಿ ಹುಡುಕ್ತಾ ಇದ್ದಾರೋ ಅವರೂ ಸಿಕ್ಕುವಂಥದ್ದಾಗಲಿ ಅನ್ನೋದಕ್ಕೋಸ್ಕರ ವಿಶೇಷ ನಮ್ಮ ಆಶ್ರಮ ಪೂಜೆ ಮಾಡಿ ಅವರಿಗೆ ಅರಸಿ ಕಳಿಸಿದ್ವಿ. वायुस्तागुम् अग्रे प्रमोक्त देवः प्रजापति प्रदया संविधानः भुवनस्य रेतोघातं दत्त यजमानाय देवाः ओम स्वस्ति आदिपत्रं समर्पयामि विजनेन वेजयामि ओम आदिमध्यांतरहिले किलांडकोटि ब्रह्मांड नायके ओम आदि पराशक्ति चंद्रवल विराजिते चतुरे श्री नेत्र पूजिते श्री श्री महागौरी अवतारेण दुर्गा देवीं परात् आदिपत्रमवधारय मरुताञ्च विहायसां कामप्रयवनं मे अस्तु सह्यावास्मिन् सनातन। ಇದು ರೈಟ್ ನ್ಯೂಸ್.